ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಡವರ ಜೀವನ ಜೊತೆ ಚೆಲ್ಲಾಟ ಆಡಿರುವಂತ ಎಡಬ್ಲ್ಯೂ ಮತ್ತು ಜೆಇ ಅನ್ನು ತಕ್ಷಣವೇ ಅಮಾನತು ಮಾಡಲೇಬೇಕು. ಜೀವನ ಜೊತೆ ಚೆಲ್ಲಾಟ ಆಡಿರುವಂತ ಎಡಬ್ಲ್ಯೂ ವೈದ್ಯನಾಥರನ್ನು ಅಮಾನತು ಮಾಡಲೇಬೇಕು. ಪ್ರೈವೇಟ್ ಜನಗಳು ಕಂಬ ಏರ್ತಾ ಇದೆ ಅಂತೇಳಿ ನಾವು ಒಂದು ಸಂಘಟನೆಯಿಂದ ದೂರು ಕೊಡ್ತೀವಿ ಸರ್. ದೂರು ಕೊಟ್ಟಾಗ ಮಾನ್ಯ ವೈದ್ಯನಾಥ್ ಸಾಹೇಬ್ರು ಏನ್ ಕೇಳ್ತಾರೆ, ನಮಗೆ ಉಡಾಫೆ ಉತ್ತರ ಕೊಡ್ತಾರೆ. ಏನಂತೇಳಿ, ನಮಗೆ ಏನಾದ್ರೂ ಸಾಕ್ಷಿಗಳಿದ್ರೆ ಕೊಡ್ರಿ ಅಂತ ಕೇಳ್ತಾರೆ ಸರ್. ಇವತ್ತು ಸತ್ತೋಗಿರೋ ಎಣನೇ ಸಾಕ್ಷಿ ಅಲ್ಲ ಸರ್. ಕೆಳಗಡೆ ಜೆಇ ಆದಂತ ವಸೀಂ ಅಕ್ರಮ್ ಅವರಲ್ಲೇ ಇದ್ದಾರೆ, ಲೈನ್ಮನ್ ಅಲ್ಲೇ ಇದ್ದಾರೆ, ಎಡಬ್ಲ್ಯೂ ಅವರಲ್ಲೇ ಇದ್ದಾರೆ. ಒಬ್ಬ ಪ್ರೈವೇಟ್ ಮನುಷ್ಯನ ಕಂಬ ಏರಿಸ್ತಾರಂತಂದ್ರೆ ಇದಕ್ಕೆ ಹೆಂಗೆ ಸರ್? ಕೇಸ್ ಮಾಡ್ತಾರೆ ಸರ್, ಬಟ್ ಸೂಕ್ತ ಪರಿಹಾರ ಅದಕ್ಕೆ ಬೇಕಲ್ಲ ಸರ್. ಅವ್ರ ಅಧಿಕಾರಿಗಳು ಬಂದು ನಮಗೆ ಏನಿದೆ, ಅವ್ರು ಬಡ ಕುಟುಂಬ ಸರ್, ಇದರಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಬದುಕೋ ಜೀವನ ಸರ್. ಅದೇ ಸರ್, ಅದಕ್ಕೆ ಗೊತ್ತಾಗ್ತಾ ಇದೆಯಲ್ಲ ಸರ್. ಇದ್ರಲ್ಲಿ ಎಷ್ಟು ದಿವ್ಯ ನಿರ್ಲಕ್ಷ್ಯ ವಹಿಸಕತ್ತಾರ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ ಸರ್. ಇದು ನಾವು ಏನಪ್ಪಾ ಕಂಪ್ಲೇಂಟ್ ಕೊಟ್ಟಿಲ್ಲ, ತಮಗೆ ನಾವು ಬಂದು ಸ್ಪಂದಿಸಿಲ್ಲ, ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಅಂದ್ಮೇಲೆ ಇವತ್ತೊಬ್ಬರು ಇದಾರೆ ಸರ್. ಇಂಥವ್ರು ಎಷ್ಟು ಜನ ಏನು ಕರೆಂಟ್ ಶಾರ್ಟ್ ಹಚ್ಚಿ ಸತತ 3 ನಾನು ಸತತ ದೂರು ಕೊಡ್ತಾ ಇದ್ದೀನಿ. ಯಾರ ವಿರುದ್ಧ ಅಂತಂದ್ರೆ ಸರ್, ಮೊದಲನೇ ವಿಷಯ, ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇರೋದು ಅವರು ಕಚೇರಿಯಲ್ಲಿ ಇರಲ್ಲ, ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ. ತಾವು ನೋಡಿ, ಇಡೀ ಕರ್ನಾಟಕದಲ್ಲಿ ಜೆಸ್ಕಾಂ ಅಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ. ಅವರೆಲ್ಲೋ ಬಳ್ಳಾರಿಯಲ್ಲಿ ಇಟ್ಕೊಂಡು ಇಲ್ಲಿ ಕಾಂಟ್ರಾಕ್ಟರ್ ಜೊತೆ ಲೈನ್ಮನ್ಗಳ ಜೊತೆ ಸಂಪರ್ಕ ಮಾಡಿಸ್ಕೊಂಡು, ಇದು ಯಾಕಂತಂದ್ರೆ ಸರ್, ಜೀವದ ಜೊತೆ ಆಟ ಆಡೋದು. ಕರೆಂಟ್ ಅಂತಂದ್ರೆ ನಮಗೆ ಗೊತ್ತಿದೆ ಸರ್ ಎಂಥ ಶಕ್ತಿಯುತವಾದ ಸಾಧನ. ಎರಡನೇದು, ನಾವು ದಿನಾಂಕ 9/1/2025 ಒಂದು ದೂರು ಕೊಡ್ತೀವಿ. ಏನು ದೂರು ಕೊಡ್ತೀವಿ ಅಂತಂದ್ರೆ, ಸರ್ ಇವರು ಖಾಸಗಿ ವ್ಯಕ್ತಿಗಳನ್ನ ತಗೊಂಡು ಕಂಬ ಏರಿಸಿ ಈ ತರ ಏನು ಲೈನ್ಮನ್ಗಳು ಪ್ರೈವೇಟ್ ಲೈನ್ಮನ್ಗಳನ್ನ ತಗೊಂಡು ಕಂಬ ಏರಿಸ್ತಾ ಇದ್ದಾರೆ ಅಂತ. ಅವಾಗ ಎಡಬ್ಲ್ಯೂ ಅವರು ಇದಕ್ಕೆ ಉಡಾಫಿ ಉತ್ತರ ಕೊಡ್ತಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತಗೊಂಡು ಬಂದು ಕೊಡಿ ಅಂತ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಏನು ಮೊಹಮ್ಮದ್ ರಫಿ ಅವರು ತೀರ್ಕೊಂಡಿದ್ದಾರೆ, ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೇ ಇಲ್ಲ. ನಮ್ಮ ಮುಖ್ಯವಾದ ಬೇಡಿಕೆ ಏನಂತಂದ್ರೆ, ತಕ್ಷಣವೇ ಎಡಬ್ಲ್ಯೂ, ಜೆಇ ಮತ್ತು ಸಂಬಂಧಪಟ್ಟ ಲೈನ್ಮನ್ ಅನ್ನ ಅಮಾನತ್ ಮಾಡಬೇಕು. ಇವರ ಮೇಲೆ ತಮ್ಮ ಇಲಾಖೆಯಿಂದ ಮೊಕದ್ದಮೆ ದಾಖಲಿಸಬೇಕು. ಅದಾದ ನಂತರ ಸತ್ತ ಕುಟುಂಬಕ್ಕೆ ಸೂಕ್ತ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಆಮೇಲೆ ದಿನಕೂಲಿ ನೌಕರರಾಗಿ ಅವರ ಹೆಂಡತಿಯನ್ನು ಕೆಲಸಕ್ಕೆ ಕಳ್ಕೋಬೇಕು. ಯಾಕಂತಂದ್ರೆ ಅವರ ಮಗ ನೋಡಿ ಇವರು LC ಇಷ್ಟೆಲ್ಲ ಕಷ್ಟ ಆದೇಶಗಳು ಬಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಇವರು ಜಾಸ್ತಿ ವರ್ಕ್ ಮಾಡೋದ್ ಬಿಟ್ಟು ಸರ್ಕಾರದ ಯಾವುದೇ ಆದೇಶಗಳು, ಸುತ್ತೋಲೆಗಳು, ಅಧಿಕಾರದ ಆಫೀಸು ಇವ್ರಿಗೆ ಯಾವುದೂ ಸಂಬಂಧ ಇರಲ್ಲ. ಅದಕ್ಕಾಗಿ ನಮಗೆ ತಕ್ಷಣವೇ ಇವ್ರನ್ನ ಅಮಾನತ್ ಮಾಡಿ, ಅಷ್ಟೊತ್ತವರೆಗೂ ನಾವು ಮಣ್ಣು ಮಾಡಲ್ಲ. ಮೊದಲನೇ. ಎರಡನೇದು, ನಮಗೆ 25 ಲಕ್ಷ ರೂಪಾಯಿ ಸೂಕ್ತ ಪರಿಹಾರ ಮೊಹಮ್ಮದ್ ರಫಿ ಕುಟುಂಬಕ್ಕೆ ನೀಡಬೇಕು. ಮೂರನೇದು, ದಿನಕೂಲಿಯ ನೌಕರರ ಮೇಲೆ ಅದಕ್ಕೆ ಅವ್ರು ಏನೂ ಓದಿಲ್ಲ ಅಂತೇಳಿ ಆಫೀಸಲ್ಲಿ ಆಸ್ ಕ್ಲರ್ಕ್ ಆಗಿ ತಗೊಳ್ತಿರೋ ಅಥವಾ ದಿನಕೂಲಿ ಬಂದೇ ವರ್ಷಕ್ಕೆ ತಗೊಳ್ತಿರೋ ಅವ್ರ ಉಪಜೀವನ ನಡೆಸ್ಕೊಂಡು ಹೋಗಕ್ಕ ಅವ್ರನ್ನ ನೇಮಕ ಮಾಡ್ತೀವಿ. ಏನಾಗಿದೆ, ನದಿಗಚ್ಚಿ ನೀರ ಕಾರಣಕ್ಕೆ ಈಗ ಘಟನೆ ಆಗಿದೆ. ಈ ನೀರ ಪರ ಘಟನೆ ಯಾರು ಅನ್ನೋದನ್ನ ಈಗ ನಾವು ತಗೊಂಡು ತಕ್ಷಣಕ್ಕೆ ಕ್ರಮ ತಗೊಳ್ತೀವಿ. ಆಫೀಸಿಗೆ ಬರಲ್ಲ, ಇವ್ರ ಆಫೀಸಿಗೆ ಬಂದು ಇಲ್ಲಿ ಆಪರೇಟ್ ಮಾಡಿದ್ರೆ ಅಲ್ಲೊಂದು ಜೀವ ಹೋಗಿಲ್ಲ. ತಾವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸರ್, ಬಯೋಮೆಟ್ರಿಕ್ ಸಿಸ್ಟಮ್ ಇದನ್ನ ಚೆಕ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಹೇಳ್ತಾ ಇಲ್ಲ, ದಿನ ಈಗ 6 ತಿಂಗಳಿಂದ ನಮ್ಗೆ ಕಂಪ್ಲೇಂಟ್ ಹೋಗ್ತಾ ಇಲ್ಲ. ನಾವು ಕೊಟ್ಟರೆ ಇವರು ಉಡಾಫಿ ಉತ್ತರ ಕೊಡ್ತಾರೆ ಸರ್, ಸಾಕ್ಷಿ ಕೊಡು ಅದು ಕೊಡು ಅಂತಂದ್ರೆ ನಾವೇನಾದರೂ ಸರ್, ನಾವು CBI ಅವರ, CID ಅವರ, ಪೊಲೀಸ್ ಅವರ, ಒಬ್ಬ ಹೋರಾಟಗಾರರ ಕಷ್ಟ ಇವ್ರು ಅರ್ಥ ಮಾಡಿಕೊಡ್ತಾರೆ. ಇಷ್ಟೊಂದು ದುಃಖ ಕೊಡ್ತಾರೆ ಸರ್, ಇಷ್ಟೊಂದು ನೋವು ಕೊಡ್ತಾರೆ. ಸಂವಿಧಾನ ಅಡಿಯಲ್ಲಿ ನಾವು ಕೇಳೋದು ತಪ್ಪ ಸರ್? ತಮ್ಮ ಡ್ಯೂಟಿ ತಾವು ಸರಿಯಾಗಿ ಮಾಡ್ತಾ ಇದ್ದೀರಾ, ಲಕ್ಷಾನುಗಟ್ಟಲೆ ತಮಗೆ ಸಂಬಳ ಇದೆ, ಸರಿಯಾಗಿ ಡ್ಯೂಟಿ ಮಾಡಿದ್ರೆ ಇವತ್ತೊಂದು ಸಾವು ಆಗ್ತಿರ್ಲಿಲ್ಲ. ಘಟನೆ ಆಗಬಾರ್ದು, ಆಗಿದೆ.
ಮುಂದೆ ಏನು ಮಾಡಬೇಕು ಅನ್ನೋದು ನೋಡೋಣ. ಸತ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ. ಒಂದು ನಿಮಿಷ ಹೇಳೋದು ಕೇಳಿದ್ರೆ, ವಿದ್ಯುತ್ ಅಪಘಾತ ಆಗಿರೋದಕ್ಕೆ ತಕ್ಷಣಕ್ಕೆ ಏನು ಮಾಡಬೇಕನ್ನೋದು ಸರ್ಕಾರದ ಆದೇಶ ಇದೆ. ಆ ಆದೇಶದ ಅನ್ವಯ ನಾನು ಬದ್ಧನಾಗಿರಬೇಕು. ಘಟನೆ ಆಗಿ ಕುಟುಂಬಕ್ಕೂ ಕೂಡ ಅದು ಇವತ್ತಿಂದಲ್ಲ, ಈಗ ಆಲ್ರೆಡಿ ಈ ಘಟನೆ ಇದು ನಮಗೂ ಹೊಸ್ತು ಇಲ್ಲಿ, ಬಟ್ ಬೇರೆ ಬೇರೆ ಕಡೆಗಳು ಈ ಘಟನೆಗಳು ಜರುಗಿದ್ದು ಉದಾಹರಣೆ ಇದೆ. ಈಗ ಅಂಥ ಕುಟುಂಬಗಳಿಗೆ ಏನು ಕಂಪನಿಯಿಂದ ಸಹಾಯ ಮಾಡಿದ್ದಾರೆ ಅದೇ ಸಹಾಯನ ನಾವು ಇಲ್ಲಿನೂ ಮಾಡ್ತೀವಿ. ಸೊ ಮುಂದಿನ ವಿಚಾರ ನೀವು ಹೇಳಿದ್ದನ್ನೆಲ್ಲವನ್ನು ನಾವು ಮೇಲಧಿಕಾರಿಗಳು ತಂದು ಮುಂದಿನ ಸಹ ಕೂಡ ಖಂಡಿತ ಈಗೇನಾದರೂ ಈ ಕಾರ್ಯಕ್ರಮಗಳು ಮಾಡಬೇಕು ಮನೆಯಲ್ಲಿ ಅದಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿದ್ವಿ, ಅದು ಮಾಡೋಣ. ನಾವು ಬಡ ಕುಟುಂಬ ಏನ್ ಮಾಡ್ಬೇಕು ಸರ್? ಮುಂಜಾನೆ ಸಂಜೆಗಿಲ್ಲ, ಸಂಜೆಗೆ ತಿಂದ್ರೆ ಮುಂಜಾನೆಗಿಲ್ಲ. ಆ ಕುಟುಂಬ ಏನ್ ಮಾಡ್ಬೇಕು? ಒಂದು ನಿಮಿಷ ಈಗ ಮಾಡೋಣ. ನಾವು ಇದಕ್ಕೆ ನೀವು ಈ ಪಾಯಿಂಟಲ್ಲಿ ನಾನು ಒಂದು ಕರೆಕ್ಟ್ ಹೇಳಿದ ಪಾಯಿಂಟ್ ಭಾಳ ಸೂಕ್ತ ಇದೆ, ನಾನು ಹೋಗ್ತೀನಿ ಕೂಡ. ಇಲ್ಲಿ ನಿರ್ಲಕ್ಷ್ಯತನದಿಂದನೇ ಈ ಘಟನೆ ಜರುಗಿದೆ. ಅದು ಯಾರು ಸಂಬಂಧಪಟ್ಟವರಿದ್ದಾರೆ, ನಮ್ಮ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ನಾನು ಇವತ್ತೇ ತಗೋತೀನಿ. ಕ್ರಮನ ಹೆಚ್ಚಿನ ಕ್ರಮ ಏನು ಹೇಳಿದಿರಲ್ಲ ಅದನ್ನು ನಾನು ಮೇಲಧಿಕಾರಿ ಗಮನಕ್ಕೆ ತರಲೇಬೇಕು. ದಟ್ ಇಸ್ ದ ಪ್ರೊಸೀಜರ್. ಆ ಕ್ರಮನ ನಾವು ಮೇಲಧಿಕಾರಿ ಗಮನಕ್ಕೆ ತಂದು ಖಂಡಿತವಾಗಿ ಅದು ಏನಾಗುತ್ತೆ ಫೈನಲ್ ಅಂತ ತಂದು ಮುಂದಿನ ಕ್ರಮ ಅದಕ್ಕೆ ಏನಾದ ಸರ್ಕಾರದ ಆದೇಶ ಬಟ್ ಅದು ದಿನಗೂಲಿ ಹಾಕಿ ಆಸ್ ಎ ಡಿ ವರ್ಕರು, ಆ ವರ್ಕರ್ ಅವ್ರ ತಾಯಿ ಕಸ ಬಳದ್ರೆ ಉಪಜೀವನ. ಸಡನ್ ಆಗಿ ಯಾವ ಡಿಸಿಷನ್ ಸರ್ ನಾನು ಸರ್ಕಾರದ ನೌಕರಿ ಕೊಡ್ರಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ನಮ್ಮ ಆಫೀಸಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವು ಸದ್ಯಕ್ಕೆ ಅದು ಕ್ರಿಯಾಕರ್ಮಗಳು ಮಾಡಿ ಮುಂದಿನ ದಿನದ ನಾನು ಹೇಳ್ತಾ ಇದ್ದೀನಿ ಆಫೀಸರ್ ಆಗಿ ಏನು ನಮಗೆ ಸರ್ಕಾರ ಸವಲತ್ತು ಈ ಸದ್ಯಕ್ಕೆ ಕೊಡಬೇಕು ಅನ್ನೋ ಆದೇಶ. ಅದನ್ನು ಕೆಲವು ರಿಪೋರ್ಟ್ಸ್ಗಳು ಬರಬೇಕಾಗ್ತದೆ. ಆ ರಿಪೋರ್ಟ್ಸ್ಗಳೆಲ್ಲ ತಗೊಂಡು ನಾವು ಮುಂದಿನ ಪ್ರೊಸೆಸ್ ಮಾಡಿ ಮಾಡ್ಬೇಕನ್ನೋ ಉದ್ದೇಶದಲ್ಲೇ ನಾವು ಬಂದಿದ್ದೀವಿ. ಓಕೆ ಸರ್, ಮಾಡ್ತೀವಿ ಜಾವಿ ಸಹಕಾರ ಮಾಡಿ. ಆಯ್ತು ಇದೇನೋ ಮಾಡ್ತೀವಿ. ಸೊ ಬೋಲೆ ಇಷ್ಟತನ ಏನ್ ಹೇಳಿದ್ರು ಅವರು, ಸರ್ಕಾರದಿಂದ ಹೆಚ್ಚಿನ ಮಟ್ಟಿಗೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಎರಡನೇ ವಿಷಯ, ಇದಕ್ಕೆ ಏನ್ ನಾವು ತನಿಖೆ ಮಾಡಿ ಮಾಡ್ಬೇಕು ಅನ್ನೋದನ್ನು ಹೇಳ್ಬಿಟ್ಟಿದೆ. ಅದು ಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ರಿ ಮುಂದಿನ ಕೆಲವು ಕ್ರಮಗಳಿದಾವಲ್ಲ ಮೇಲೂ ಬರೀ ಬಟ್ ಸೂಕ್ತ ಪರಿಹಾರ ಬಂದು ಒಂದು ಬಡ ಕುಟುಂಬ ಸರ್ ಬೀದಿಯಲ್ಲಿ ಬಂದಿದೆ. ಇವತ್ತು ತಮ್ಮ ಕೈ ಮೇಲೆ ಆಗ್ಬೇಕು, ಇದರಲ್ಲಿ ತಾರತಮ್ಯ ಆಗ್ಬಾರ್ದು. ಇಲ್ಲ ಅದ್ರ ಪ್ರಶ್ನೆ ಬಿಟ್ಟಿದೆ. ಈಗ ಘಟನೆ ಇದು ನಮಗೆ ಹೊಸದು, ಇಲ್ಲಿವರೆಗೂ ಹೊಸದು. ಬೇರೆ ಕಡೆಗೆ ಆಗಿದಾವ್ ಸರ್, ಆಗಿದಾವ್. ಮೊನ್ನೆ ರಾಯಚೂರಲ್ಲಿ ಮಾಡೋದು ಖಂಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.